ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC ಅನ್ಯುವಲ್ ಎಕ್ಸಾಮಿನೇಷನ್ 2026ಕ್ಕೆ ಬೋರ್ಡ್ ಅವರು ಬಿಟ್ಟಿರುವಂಥ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಕೀ ಉತ್ತರ ನೋಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕೀ ಆನ್ಸರ್ ಕೊಡ್ತೀನಿ. ಮಾಡಲ್ ಕ್ವೆಶ್ಚನ್ 3ರ ಕಂಪ್ಲೀಟ್ ಕೀ ಆನ್ಸರು ಕೊಡ್ತೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ಇದೊಂದು ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ವಿಜ್ಞಾನ ವಿಷಯದ ಕ್ವಶನ್ ಪೇಪರು ಇದೇ ಪ್ಯಾಟರ್ನಲ್ಲಿ ಸೆಟ್ ಮಾಡ್ತಾರೆ. ಸೊ ಅದರಿಂದ ಕಡ್ಡಾಗಿ ನೋಡ್ಕೊಳ್ಳೇಬೇಕು, ತಪ್ಪದೆ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ಎಲ್ಲ ವಿಷಯದ ಮಾಡಲ್ ಕ್ವೆಶ್ಚನ್ ಪೇಪರ್ ಕೀ ಆನ್ಸರ್ ಆಗ್ತೀವಿ. ಎಲ್ಲ ವಿಷಯದ ಆಗ್ತೀವಿ, ಜಸ್ಟು ಮಾಡಲ್ ಕ್ವೆಶ್ಚನ್ ಪೇಪರ್ ಕೀ ಆನ್ಸರ್ ಅಲ್ಲ. ನಿಮ್ಮ ಅನ್ಯುವಲ್ ಎಕ್ಸಾಮ್ಗೆ ಪ್ರತಿ ನಿಮಿಷದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು, ಎಲ್ಲ ವಿಡಿಯೋಗಳು A to Z ವಿಡಿಯೋಗಳು ನಿಮ್ಮ ಒಂದು SLC ಎಕ್ಸಾಮ್ ಮುಗಿಯೋರಿಗೆ ಇಲ್ಲಿ ಇದೊಂದು ಚಾನಲ್ ಬರ್ತವೆ, ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗ್ತವೆ. ಮಿಸ್ ಮಾಡ್ಕೊಂಡ್ರೆ ಎಲ್ಲ ಕಳ್ಕೊತೀರಾ, ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಫ್ರೆಂಡ್ಸ್ ಶೇರ್ ಮಾಡಿ. ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡಿ, ಮಾಡ್ತೀರಲ್ವಾ? ಸ್ವಲ್ಪ ಒಂದು ನಿಮಿಷ ಆಗ್ತದೆ, ಶೇರ್ ಮಾಡಿ ಅವರು ಕೂಡ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗಾಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀವಿ ನೋಡಿ. ಅದಕ್ಕೆ ಅಂತ ಒಂದು ಸಪ್ರೇಟ್ ಪ್ಲೇಸ್ಟ್ ಮಾಡಿದ್ದೀನಿ. ನಿಮಗೆ ಮಾಡಲ್ ಕ್ವೆಶ್ಚನ್ ಪೇಪರ್ ಕೀ ಆನ್ಸರ್ ಅಂತ ಒಂದು ಸಪ್ರೇಟ್ ಪ್ಲೇಸ್ಟ್ ಮಾಡಿದ್ದೀನಿ. ಪ್ಲೇಸ್ಟ್ ಲಿಂಕನ್ನು ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ, ಅಥವಾ ಚಾನಲ್ ಇರ್ತೀನಿ ನೋಡಿ. 2020-26ನೇ ಸಾಲಿನ ಮಾಧ್ಯಮ ಜೊತೆಗೆ ಉತ್ತರಗಳು ಅಂತ ಮಾಡಲ್ ಕ್ವೆಶ್ಚನ್ ಪೇಪರ್ ಕೀ ಆನ್ಸರ್ ಅಂತ ಒಂದು ಪ್ಲೇಸ್ಟ್ ಹಾಕಿದ್ದೀನಿ. ಆ ಪ್ಲೇಸಲ್ಲಿ ಹೋದ್ರೆ ಸಾಕು, ನಿಮಗೆ ಎಲ್ಲ ಸಿಗ್ತವೆ, ಎಲ್ಲ ವಿಷಯ ಸಿಗ್ತವೆ. ತಪ್ಪದೆ ನೋಡ್ಕೊಳ್ಳಿ. ಮತ್ತು PDF ಬೇಕನ್ನೋರು ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಪೇಜ್ ಜಾಯ್ನ್ ಆಗಿ, ಅಲ್ಲಿ ನಿಮಗೆ PDF ಸಿಗ್ತದೆ. ಓಕೆ, ನೋಡ್ತಾ ಹೋಗೋಣ. ಇದು 3ನೇ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವೆಶ್ಚನ್ ಪೇಪರ್ 3, SLC ಮಾಡಲ್ ಕ್ವೆಶ್ಚನ್ ಪೇಪರ್ 3 ಮಾದರಿ ಉತ್ತರಗಳು, ಮಾಡಲ್ ಆನ್ಸರ್ಸು, ವಿಷಯ ವಿಜ್ಞಾನ, ಸಿವಿಕ್ಸ್ ಸೈನ್ಸು, ಕನ್ನಡ ಮಾಧ್ಯಮ, ಕನ್ನಡ ಮೀಡಿಯಂವರಿಗೆ. ಭಾಗ ಎ ನಿಮಗೆ ಭೌತ ವಿಜ್ಞಾನ ಇರ್ತದೆ. ಭಾಗ ಎ ನಿಮಗೆ ಭೌತ ವಿಜ್ಞಾನ ಇರ್ತದೆ. ನಿಮಗೆ 3 ಭಾಗ ಮಾಡ್ತಾರೆ. ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ 3 ಭಾಗ ಮಾಡ್ತಾರೆ. ಓಕೆ, 3 ಭಾಗ ನಿಮಗೆ ಮಾಡ್ತಾರೆ ಅನ್ಯುವಲ್ ಎಕ್ಸಾಮ್ನಲ್ಲಿ. ಭಾಗ ಎ ನಿಮಗೆ ಭೌತ ವಿಜ್ಞಾನ ಇರ್ತದೆ. ಭೌತ ವಿಜ್ಞಾನದಲ್ಲಿ ನಿಮಗೆ 2 ಮಲ್ಟಿಪಲ್ ಕ್ವಶನ್ ಇರ್ತವೆ. ಭೌತ ವಿಜ್ಞಾನದಲ್ಲಿ ನಿಮಗೆ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಅಂದರೆ ಭೌತಿಕ ಪ್ರಶ್ನೆಗಳು. ನೋಡ್ತಾ ಹೋಗೋಣ. ಪ್ರಶ್ನೆಗೆ 1 ನೋಡಿ. ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ಏನಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ನಿಮ್ಮ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ ಸರಿಯಾದ ಉತ್ತರ. ಸೊ ನಾನು ಸ್ವಲ್ಪ ಫಾಸ್ಟ್ ಹೇಳ್ತೀನಿ, ಯಾಕಂದರೆ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡಬೇಕು. ಸ್ವಲ್ಪ ಫಾಸ್ಟ್ ಆಗ್ತದೆ. ವಿಡಿಯೋನ ಪಾಸ್ ಬಿಟ್ಟು ಕ್ವಶನ್ ನೋಡ್ಕೊಳ್ಳಿ. ಓಕೆ, ಪೂರ್ತಿ ಕ್ವಶನ್ ಪೇಪರು ವಿತ್ ಆನ್ಸರು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಕ್ವಶನ್ ನಂಬರ್ 2, ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವು. ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವು ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಿದ್ಯುತ್ ಸಾಮರ್ಥ್ಯ ಆಗ್ತದೆ. ವಿದ್ಯುತ್ ಸಾಮರ್ಥ್ಯ ಅನ್ನೋದು ಸರಿಯಾದ ಉತ್ತರ, ವಿದ್ಯುತ್ ಸಾಮರ್ಥ್ಯ. ನಂತರ ಕ್ವಶನ್ ನಂಬರ್ 3, ಇದು ಬಂದ್ಬಿಟ್ಟು 2ನೇ ಮೇನು. 2ನೇ ಮೇಲೆ ನಿಮಗೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವು ಬಂದ್ಬಿಟ್ಟು 1 ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 2 ಮಾರ್ಕ್ಸು. ಕ್ವಶನ್ ನಂಬರ್ 3 ನೋಡಿ, 3ನೇ ಪ್ರಶ್ನೆ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳು ಚಿತ್ರವನ್ನು ಬರೆಯಿರಿ. ಪಿಕ್ಸ್ ಕೇಳ್ತಾರೆ. ಈ ಒಂದು ಕ್ವಶನು ಪಿಕ್ಸ್ ಕೇಳ್ತಾರೆ. ನಿಮ್ಮ ಒಂದು ವಿಜ್ಞಾನ ಪುಸ್ತಕದಲ್ಲಿ ಒಂದು ಚಾರ್ಟ್ ಇದೆ, ನೋಡ್ಕೊಳ್ಳಿ. ಆ ಚಾರ್ಟ್ ಎಲ್ಲರೂ ಎಲ್ಲ ಚಿತ್ರ ನೋಡ್ಕೊಳ್ಳಿ, ಜೊತೆಗೆ ಹೆಸರು ನೋಡ್ಕೊಳ್ಳಿ. ಅಷ್ಟು ನೋಡಿದ್ರೆ ಸಾಕು, 1 ಮಾರ್ಕ್ಸ್ ಪಿಕ್ಸ್ ಬಂದೇ ಬರ್ತದೆ. ಓಕೆ, ಯಾರು ಕೊಟ್ಟಿದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್ಲು ರಿವರ್ಸ್ ಚಾರ್ಟು, ಸೇರ್ಪಡಿಲ್ಲದ ದಾಟಿ ತಂತಿ, ಅವ್ರ ಹೆಸರನ್ನ ಕೊಡ್ತಾರೆ, ನೀವು ಚಿತ್ರನ ಬಿಡಿಸ್ಬೇಕು. ಇಷ್ಟೇ ಉತ್ತರ ಕೊಟ್ಟಿದ್ದೀನಿ ನೋಡಿ. ಸೊ ಎಲ್ಲ ನಿಮ್ಮ ಬುಕ್ಕಲ್ಲಿವೆ, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನೊಂದು ಕ್ವಶನ್ ನಂಬರ್ 4, 4ನೇ ಪ್ರಶ್ನೆ. ನಿಮಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಇದು ಬಂದ್ಬಿಟ್ಟು ಬೋರ್ಡ್ ಅವರು ಬಿಟ್ಟಿರೋ ಕೀ ಆನ್ಸರ್ಗಳು. ಬೋರ್ಡ್ ಅವರು ಬಿಟ್ಟಿದ್ದಾರೆ, ಸ್ವತಃ ಕ್ವಶನ್ ಕೂಡ ಅವರು ಬಿಟ್ಟಿದ್ದಾರೆ, ಜೊತೆಗೆ ಕೀ ಆನ್ಸರ್ ಕೂಡ ಅವರು ಬಿಟ್ಟಿದ್ದಾರೆ. ಅದಕ್ಕೆ ಕೊಟ್ಟು ಬಿಟ್ಟಿದ್ದಾರೆ. ಅಂಕಗಳನ್ನು ಕೊಟ್ಟಿದ್ದಾರೆ ನೋಡಿ, ಅಂಕಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಯಾವ ರೀತಿ ಅಂಕ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಸೊ ಪೂರ್ತಿ ಪ್ರಶ್ನೆ ಬರೆದರೆ ನಿಮಗೆ ಅಂಕ ಸಿಗ್ತದೆ. ನೋಡ್ಕೊಂಡಿರ್ತಾರ, ನನಗೆ ಮಾರ್ಕ್ಸ್ ಕೊಡ್ತಾರೆ ಅಂದರೆ ಪೂರ್ತಿ ಬರೀಬೇಕಂತ. ಹಾಗಿಲ್ಲ, ನೀವು ಅರ್ಧ ಕ್ವಶನ್ ಬರೆದರೆ ಅರ್ಧ ಮಾರ್ಕ್ಸ್ ಇರ್ತದೆ. ಈ ರೀತಿ ಅರ್ಧ ಉತ್ತರ ಬರೆದರೆ ಅರ್ಧ ಅಂಕ, ಪೂರ್ತಿ ಅಂಕ ಬರೆದರೆ ಪೂರ್ತಿ ಪ್ರಶ್ನೆ ಬರೆದರೆ ಪೂರ್ತಿ ಅಂಕ. ಈ ರೀತಿ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, 3ನೇ ಪ್ರಶ್ನೆ ಇಲ್ಲಿ 2 ಕೊಟ್ಟಿದ್ದಾರೆ. ಅದರಲ್ಲಿ ಒಂದೇ ಬರೆದು ನಿಮಗೆ ಅರ್ಧ ಮಾರ್ಕ್ಸ್ ಸಿಗ್ತದೆ. ಈ ರೀತಿ ಎಲ್ಲ ಪ್ರಶ್ನೆಗೂ ಅಂಕಗಳನ್ನ ಡಿವೈಡ್ ಮಾಡ್ತಾರೆ. ಮುಂದೆ ಹೇಳ್ತೀನಿ, ಇವಾಗ ಅರ್ಥ ಆಗೋದಿಲ್ಲ, ಮುಂದೆ ಅರ್ಥ ಆಗ್ತದೆ. ಓಕೆ, ಕ್ವಶನ್ 4, ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಇದನ್ನು ಸಂಪರ್ಕಿಸಿದರೆ ಆಗುವ ಪರಿಣಾಮವೇನು? ಉತ್ತರ ಇದೆ ನೋಡ್ಕೊಳ್ಳಿ. ವಿದ್ಯುತ್ ಉಪಕರಣಗಳಲ್ಲಿ ಸಂಪರ್ಕವು ಸಜೀವವಾಗಿರುವುದರಿಂದ ಕೆಲವೊಮ್ಮೆ ಪ್ರಾಣಾಂತಿಕ ವಿದ್ಯುತ್ ಆಘಾತಗಳು ಉಂಟಾಗಬಹುದು. ಫ್ಯೂಸ್ ಕಾರ್ಯನಿರ್ವಹಿಸುವುದರಿಂದ
ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗುತ್ತವೆ. ನೋಡಿ, ಅರ್ಧ ಅಂಕ ಕೊಟ್ಟಿರ್ತಾರೆ ಈ ರೀತಿ. ಅದಕ್ಕೆ ಅರ್ಧ ಅಂಕ, ಇದಕ್ಕೆ ಅರ್ಧ ಅಂಕ, ಈ ರೀತಿ ನಿಮಗೆ ಮಾರ್ಕ್ಸನ್ನು ಡಿವೈಡ್ ಮಾಡಿರ್ತಾರೆ. ತಲೆ ಇಟ್ಕೊಳ್ಳಿ, ನೀವು ಪೂರ್ತಿ ಆನ್ಸರ್ ಬರಬೇಕಂತ ಏನಿಲ್ಲ. ನಿಮಗೆ ಎಷ್ಟು ಬರ್ತದೆ ಅಷ್ಟು ಬರೆದು ಬನ್ನಿ, ನಿಮಗೆ ಅರ್ಧ ಅಂಕ ಒಂದನ್ನು ಕೊಡ್ತಾರೆ. ಅದನ್ನು ನೀವು ಎಕ್ಸಾಮ್ನಲ್ಲಿ ಆರಾಮಾಗಿ ಪಾಸ್ ಆಗ್ಬೋದು. ಓಕೆ, ನೀವು ಬಿಡಕ್ಕೆ ಹೋಗಿ ಯಾವುದೇ ಕ್ವಶನ್ ಬಿಡಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬರ್ತದೆ ಅದನ್ನು ಅಷ್ಟು ಬರೀರಿ. ಅರ್ಥ ಆಯ್ತಾ? ಬೋರ್ಡರ್ ಈ ರೀತಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಅರ್ಧ ಅಂಕ, ಅರ್ಧ ಆನ್ಸರ್ಗೆ, ಅರ್ಧ ಉತ್ತರಕ್ಕೆ ಅರ್ಧ ಅಂಕ, ಪೂರ್ತಿ ಉತ್ತರಕ್ಕೆ ಪೂರ್ತಿ ಅಂಕ, ಈ ರೀತಿ. ನಂತರ ಮೂರನೇ ಮೇನು, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವು ಬಂದ್ಬಿಟ್ಟು 2 ಅಂಕದ ಪ್ರಶ್ನೆಗಳು. ಟೋಟಲಾಗಿ 3 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಪ್ರತಿಯೊಂದಕ್ಕೂ 3 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ನೋಡಿ ಎಷ್ಟು ಬರಬೇಕು? 3 ಪ್ರಶ್ನೆ ಬರಬೇಕು. ಇವು 2 ಅಂಕದ ಪ್ರಶ್ನೆಗಳು. 5ನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸಿರುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ ಎಚ್ ಮತ್ತು ಎಂ ಯಾವ ಬಣ್ಣಗಳನ್ನು ಪ್ರದರ್ಶಿಸುತ್ತದೆ? ಎಚ್ ಮತ್ತು ಎಂ ಕೇಳಿದ್ದಾರೆ. ಬಿಳಿ ಬೆಳಕಿನ ಕಿರಣ, ಗಾಜಿನ ಪಟಕ ಕೊಟ್ಟಿದ್ದಾರೆ. HJKLMNP ಕೊಟ್ಟಿದ್ದಾರೆ. ಉತ್ತರ ನೋಡಿ ಏನಾಗ್ಬೋದು? ಬೆಳಕಿನ ವರ್ಣ ವಿಭಜನೆ. ಬೆಳಕಿನ ಕಿರಣವು ತನ್ನ ಘಟಕ ಬಣ್ಣಗಳಿಗೆ ಬಯಸುವುದು. ಇದಕ್ಕೆ 1 ಅಂಕ ಇರ್ತದೆ. ಇನ್ನು ಬರೆದ್ರೆ 1 ಅಂಕ. ನಂತರ ಎಚ್ ಅಂದರೆ ಕೆಂಪು ಇರಬೇಕು, ಎಮ್ ಅಂದರೆ ನೀಲಿ ಆಗ್ತದೆ. ಎಚ್ ಕೆಂಪು, ಎಮ್ ನೀಲಿ, ಇಷ್ಟು ಬರೆದ್ರೆ 1 ಅಂಕ ಇರ್ತದೆ. ಎಚ್ಗೆ ಅರ್ಧ ಅಂಕ, ಎಮ್ಗೆ ಅರ್ಧ ಅಂಕ, ಈ ರೀತಿ ಮಾರ್ಕ್ಸ್ ಕೊಡ್ತಾರೆ. ನೋಡಿ, ಅವರೇ ಕೊಟ್ಟಿದ್ದಾರೆ, ಸ್ವತಃ ಅವರೇ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಅನ್ವಲ್ ಎಕ್ಸಾಮ್ನಲ್ಲಿ ಮಾರ್ಕ್ಸನ್ನು ಕೊಡ್ತಾರೆ. ಪಿಕ್ಸ್ ವಿದ್ಯಾರ್ಥಿ ಕೊಡ್ತಾರೆ. ಓಕೆ, ಸೊ ಒಂದೇ ಗೊತ್ತಿದ್ದಾರೆ ನಿಮಗೆ, ಎಚ್ ಮಾತ್ರ ಗೊತ್ತು. ಎಚ್ ಮಾತ್ರ ಬರೀರಿ, ಈ ರೀತಿ. ಅರ್ಥ ಆಯ್ತು? ಬಿಡಕ್ಕೆ ಹೋಗಬೇಡಿ, ಅದಕ್ಕೆ ಯಾವುದೇ ರೀತಿ ಕ್ವಶನ್ ಬಿಡಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ನಿಮಗೇನು ಬರ್ತದೆ ಅಂತ ಬರೆದು ಬನ್ನಿ. ಅರ್ಧ ಅಂಕ ಆದರೂ ಕೊಡ್ತಾರೆ ನಿಮಗೆ. ನಿಮ್ಮ ಉತ್ತರ ತಪ್ಪಾಗಿದ್ದರೂ ಅದರ ಉತ್ತರ ರಿಲೇಟೆಡ್ ಇದ್ದರೆ, ಆ ಒಂದು ಪ್ರಶ್ನೆ ರಿಲೇಟೆಡ್ ಇದ್ದರೆ ನಿಮಗೆ ಅರ್ಧ ಅಂಕ ಕೊಡ್ತಾರೆ, ಅಥವಾ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಇನ್ನು 6ನೇ ಪ್ರಶ್ನೆ ನೋಡಿ, ಇಲ್ಲಿ 10 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ವಾಹಕವೊಂದರ ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ? ಇದಕ್ಕಿನ್ನೊಂದು 10 ಆಪ್ಷನ್ನು. 20 ಸೆಲ್ಸಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಶಗಳು ನೀಡಲಾಗಿದೆ. ಅದನ್ನು ವೀಕ್ಷಿಸಿ, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಸೊ ಇದು ಕೂಡ 10 ಆಪ್ಷನ್ ಇರ್ತದೆ ನಿಮಗೆ 6ನೇ ಪ್ರಶ್ನೆಗೆ. ಓಕೆ, ವಸ್ತುಗಳು ರೋಧಶೀಲತೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಕೇಳಿದೆ ನೋಡಿ, ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ ಏಕೆ? ನಂತರ ಇನ್ನೊಂದು ಪ್ರಶ್ನೆ ಕೇಳಿದೆ ನೋಡಿ, ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಇವುಗಳಲ್ಲಿ ಯಾವುದನ್ನು ಬಳಸುವರು ಏಕೆ? ಉತ್ತರ ಇದೆ. ವಿಡಿಯೋ ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಾನು ನಿಮಗೆ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ ಅಷ್ಟೇ. ಓಕೆ, ನಂತರ 10 ಆಪ್ಷನ್ ಕೂಡ ಆನ್ಸರ್ ಇದೆ. ವಿಡಿಯೋ ಪಾಸ್ ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 7, ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ಸಮೀಪಕ್ಕೆ ತರಲಾಗಿದೆ. ಆಗ ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನು ಹೆಸರಿಸಿ. ನಿಮ್ಮ ಉತ್ತರಕ್ಕೆ ಕಾರಣವೇನು? ಉತ್ತರ ನೋಡಿ, ದಂಡಕಾಂತದ ಧ್ರುವ ದಕ್ಷಿಣ ಆಗ್ತದೆ, ಏಕೆಂದರೆ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ. ಇಷ್ಟಕ್ಕೆ ನಿಮಗೆ 2 ಅಂಕ ಇರ್ತದೆ ನೋಡಿ. ನಂತರ ಬರುವಂಥದ್ದು 4ನೇ ಮೇನು, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವು ಬಂದ್ಬಿಟ್ಟು 3 ಅಂಕ ಪ್ರಶ್ನೆಗಳು. ಟೋಟಲಾಗಿ 3 ಇರ್ತವೆ. ಟೋಟಲಾಗಿ 9 ಅಂಕ. ಪ್ರತಿಯೊಂದಕ್ಕೂ ಎಷ್ಟು? 3 ಅಂಕ, 3 ಪ್ರಶ್ನೆಗಳು. ಅರ್ಥ ಆಯ್ತಾ? ಕರೆಕ್ಟಾಗಿ ನೋಡ್ಕೊಳ್ಳಿ. 8ನೇ ಪ್ರಶ್ನೆ, ಈ ಒಂದು ಕ್ವಶನ್ ಬಂದೇ ಬರ್ತದೆ. ಓಕೆ, ಒಂದು ವಸ್ತುವನ್ನು ಪಿನ ಮಸೂರದ 2F1 ಮತ್ತು F1ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಉತ್ತರ ಇದೆ ನಿಮಗೆ. ಇಲ್ಲಿ ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ನೋಡಿ. ನಿಮಗೆ ಸ್ಥಾನ ಬರೆಯೋದಕ್ಕೆ ಅರ್ಧ ಅಂಕ, ಸ್ವಭಾವಕ್ಕೆ ಅರ್ಧ ಅಂಕ. ಟೋಟಲಾಗಿ ಸ್ಥಾನಕ್ಕೆ ಸ್ವಭಾವಕ್ಕೆ 1 ಅಂಕ ಇರ್ತದೆ. ಇನ್ನು 2 ಅಂಕ ಚಿತ್ರ ಬಿಡಿಸೋದಕ್ಕೆ. ಓಕೆ, ಈ ರೀತಿ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ರೇಖಾಚಿತ್ರ ಬಿಡಿಸೋಕ್ಕೆ 2 ಅಂಕ, ಇನ್ನು ಸ್ಥಾನಕ್ಕೆ ಅರ್ಧ ಅಂಕ, ಸ್ವಭಾವಕ್ಕೆ ಅರ್ಧ ಅಂಕ. ಟೋಟಲಾಗಿ 3 ಅಂಕಕ್ಕೆ ಈ ಒಂದು ಕ್ವಶನ್ ಕೇಳ್ತಾರೆ. ಇದೇ ಬರುತ್ತೆ ಹೇಳೋಕ್ಕಾಗಲ್ಲ, ಯಾವ್ದು ಬುಕ್ ಬರ್ಬೋದು. ನಿಮ್ಮ ಬುಕ್ಲಿರೋ ವಿಜ್ಞಾನ ಪುಸ್ತಕದಲ್ಲಿರುವ ಎಲ್ಲ ಪ್ರಶ್ನೆ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಬಂದೇ ಬರ್ತದೆ. ತುಂಬಾ ಈಸಿ. ಒಂದು 4-5 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡ್ತದೆ. ನಂತರ 9ನೇ ಪ್ರಶ್ನೆ, ಪ್ರಿಸ್ಬಯೋಪಿಯಾ ಎಂದರೇನು? ಈ ದೋಷಕ್ಕೆ ಕಾರಣಗಳು ಮತ್ತು ಒಂದು ಪರಿಹಾರವನ್ನು ಸೂಚಿಸಿ. 10 ಆಪ್ಷನ್ ಇರ್ತದೆ ಕೂಡ. ಸಮೀಪದೃಷ್ಟಿ ಎಂದರೇನು? ಈ ದೋಷಕ್ಕೆ ಕಾರಣಗಳನ್ನು, ಇದನ್ನು ಹೇಗೆ ಸರಿಪಡಿಸಬಹುದು? ವಿಡಿಯೋನ ಪಾಸ್ ಉತ್ತರ ನೋಡ್ಕೊಳ್ಳಿ. ಪ್ರತಿಯೊಂದು ಹೇಳ್ತಾ ಕೂತಾರೆ, ತುಂಬಾ ಕ್ವಶನ್ಸ್ ಏನು ಕೂಡ. ಓಕೆ, ಕಂಪ್ಲೀಟಾಗಿ ಹೇಳಬೇಕು. ಸ್ವಲ್ಪ ಪಾಸ್ಟ್ ಹೇಳ್ತಾ ಇರ್ತೀನಿ. ಸೊ ಕಂಪ್ಲೀಟ್ ಕೀ ಆನ್ಸರ್ ಹೇಳಬೇಕು. ಸೊ ನೀವು ವಿಡಿಯೋನ ಪಾಸ್ ಬಿಟ್ಟು ಉತ್ತರ ನೋಡ್ಕೋಬೋದು. ಓಕೆ, ಕೆಲವೊಬ್ಬರು ಬರೀತಿರ್ತಾರೆ, ಬರ್ಕೋಬೋದು. ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಬರ್ಕೊಳ್ಳಿ ಚೆನ್ನಾಗಿ. ಓಕೆ, 10 ಆಪ್ಷನ್ಗೆ ಆನ್ಸರ್ ಇದೆ ನೋಡ್ಕೊಳ್ಳಿ. 10 ಆಪ್ಷನ್ ಇಲ್ಲಿ ಕೂಡ 10 ಆಪ್ಷನ್ ಇದೆ ನೋಡಿ, ಉತ್ತರ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ನಂತರ 10ನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಬಿ, ಇಲ್ಲಿ ನಿಮಗೆ AB ಕ್ವಶನ್ ಕೇಳ್ತಾರೆ. A ಆಯಿತು. ನಂತರ B, ಸೊಲೆನಾಯ್ಡ್ ಎಂದರೇನು? ಸೊಲೆನಾಯ್ಡ್ನಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು? ಇದು ಕೂಡ 10 ಆಪ್ಷನ್ ಇರ್ತದೆ. A, ಕಾಂತೀಯ ಬಲರೇಖೆಗಳ ಲಕ್ಷಣವನ್ನು ತಿಳಿಸಿ. B, ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕ ಸುರುಳಿಯು ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ? ಇದು ಕೂಡ ನಮಗೆ ಆನ್ಸರ್ ಇದೆ. ವಿಡಿಯೋನ ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ. ಉತ್ತರ 10 ಕ್ವಶನ್ಗೆ ಉತ್ತರ ಇದೆ, 2 ಕೂಡ ಉತ್ತರ ಇದೆ.
ಪ್ರತಿಯೊಂದಕ್ಕೂ ಮಾರ್ಕ್ಸ್ ಕೊಡ್ತಾರೆ. ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಅರ್ಧ ಅಂಕ ಈ ರೀತಿ ಮಾರ್ಕ್ಸ್ ಇರ್ತದೆ, ತಲೆ ಇಟ್ಕೊಳ್ಳಿ. ನೆಕ್ಸ್ಟ್ ಮೇನು 5ನೇ ಮೇನು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಇವು ಬಂದ್ಬಿಟ್ಟು 4 ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 8 ಅಂಕ. ಪ್ರತಿಯೊಂದಕ್ಕೆ ಎಷ್ಟು ಅಂಕ? 4 ಅಂಕ. 11 ಪ್ರಶ್ನೆ, ಈ ಬೆಳಕಿನ ಪ್ರತಿಫಲನ ಎಂದರೇನು? ಇಲ್ಲಿ ABC ಕ್ವಶನ್ ಕೇಳ್ತಾರೆ ನಮಗೆ. ಬಿ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಸಿ, ದರ್ಪಣ ಸಂಗಮ ಎಂದರೇನು? ಇದಕ್ಕೆ ಕ್ವಶನು. ಎ, ಬೆಳಕಿನ ವಕ್ರೀಭವನ ಎಂದರೇನು? ಬಿ, ಬೆಳಕಿನ ವಕ್ರೀಭವನದ ಸ್ನೇಲ್ ನಿಯಮವನ್ನು ನಿರೂಪಿಸಿ. ಸಿ, ಮಸೂರಕ್ಕೆ ಸಂಬಂಧಿಸಿದಂತೆ ಕೆಳಗಿನಲ್ಲಿ ವ್ಯಾಖ್ಯಾನಿಸಿ. 1ನೇದು ದೃಕ್ಕೇಂದ್ರ, 2ನೇದು ಧೃತಿರಂಧ್ರ. ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಂದರೆ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ಎ ಮತ್ತು ಬಿಗೆ 10 ಕ್ವಶನ್ ಕೂಡ ಆನ್ಸರ್ ಇದೆ. ಓಕೆ, ಅಂದರೆ 12ನೇ ಪ್ರಶ್ನೆ. ಇಲ್ಲಿ ಕೂಡ AB ಕ್ವಶನ್ ನೋಡಿ. 12ನೇ ಪ್ರಶ್ನೆ ಎ ನೋಡಿ, ಕೆಳಗೆ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ. ಈ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಕೊಟ್ಟಿದ್ದಾರೆ 12 ಓಮ್, 8 ಓಮ್, 16 ಓಮ್, 3 ಓಮ್. ಸೊ ಎಲ್ಲ ಕೊಟ್ಟಿದ್ದಾರೆ. 9 ವೋಲ್ಟ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಆಮೇಲೆ ಬಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. 50 ವೋಲ್ಟ್ ದರದ ಎಲೆಕ್ಟ್ರಾನಿಕ್ ಫ್ಯಾನ್ 1 ವ್ಯಾಟ್ ಆಗ್ತದೆ. 50 ವ್ಯಾಟ್ ದರದ ಎಲೆಕ್ಟ್ರಾನಿಕ್ ಫ್ಯಾನ್ 1 ದಿನದಲ್ಲಿ 6 ಗಂಟೆ ಕಾಲ ಬಳಕೆ ಆಗುತ್ತದೆ. 1 ಕಿಲೋ ವ್ಯಾಟ್ಗೆ Rs. 4 30 ದಿನಗಳವರೆಗೆ ಇದು ಬಳಸುವ ಶಕ್ತಿಯ ಮೌಲ್ಯವೇನು? ಸೊ ನೋಡ್ಕೊಳ್ಳಿ, ಉತ್ತರ ಇದೆ. ಇವ್ರನ್ನ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. ತುಂಬಾ ಈಸಿ ಪ್ರಶ್ನೆ, ಓದ್ಕೊಂಡು ಹೋಗಿ ಚೆನ್ನಾಗಿದ್ನ. ಅರ್ಥ ಆಯ್ತಾ? ಕ್ವಶನ್ ಕೇಳ್ಬೋದು, ಜಸ್ಟ್ ಅವ್ರು ಮಾಡ್ತಾರೆ ನಂಬರ್ಸ್ ಚೇಂಜ್ ಮಾಡ್ತಾರೆ ಅಷ್ಟೇ. ಕ್ವಶನ್ ಅವ್ರು ರಿಪೀಟ್ ಆಗ್ತವೆ, ಬಟ್ ನಂಬರ್ಸ್ ಚೇಂಜ್ ಮಾಡ್ತಾರೆ. ಸೊ ಸ್ವಲ್ಪ ಟಫ್ ಆಗ್ತವೆ, ಬಟ್ ಟ್ರೆಸ್ ಮಾಡ್ಕೊಂಡು ಹೋಗಿ, ಈಸಿ ಆಗ್ತವೆ. ಓಕೆ, ಸೊ ನಂತರ ಸೊ ಇದು ಬಂದ್ಬಿಟ್ಟು 2ನೇ ಮೇನ್ ಮತ್ತು ಈ 1ನೇ ಮೇನ್ ಆಯಿತು. ಇನ್ನು ಸೆಕೆಂಡ್ ಮೇನ್ ಬರ್ತದೆ. ಇದು ಬಂದ್ಬಿಟ್ಟು ರಸಾಯನ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ. ಇಲ್ಲೂ ಕಡೆ ನಮಗೆ ಮಲ್ಟಿಪಲ್ ಇರ್ತವೆ. ಇಲ್ಲೂ ಕಡೆ ಪ್ಯಾಟರ್ನ್ಗಳು ಸೇಮ್ ಇರ್ತದೆ. 1 ಅಂಕ, 2 ಅಂಕ, 3 ಅಂಕ, 4 ಅಂಕ. ಇಲ್ಲೂ ಕೂಡ ಎಲ್ಲ ಪ್ಯಾಟರ್ನ್ಗಳು ಇರ್ತವೆ. ಓಕೆ, ನೋಡ್ತಾ ಹೋಗೋಣ. ಭಾಗ ಬಿ ರಸಾಯನ ವಿಜ್ಞಾನ. ಇಲ್ಲಿ ನೋಡಿ 3 ಬಹುಆಯ್ಕೆ ಪ್ರಶ್ನೆ ಇರ್ತವೆ, 3 ಮಲ್ಟಿಪಲ್ ಕ್ವಶನ್ ಇರ್ತವೆ. 16 ಪ್ರಶ್ನೆ, ಚಲುವೆ ಪುಡಿಯ ರಾಸಾಯನಿಕ ಸೂತ್ರ. ಉತ್ತರ ಯಾವುದಾಗ್ಬೋದು? ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ CaO Cl2 ಅನ್ನೋದು ಸರಿಯಾದ ಉತ್ತರ. ಇನ್ನು 14ನೇ ಪ್ರಶ್ನೆ, ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಯಾವುದಾಗ್ಬೋದು? ಉತ್ತರ ನೋಡಿ, ABCD. ಯಾವುದಾಗ್ಬೋದು? ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ. ಸೊ ಯಾವುದಾಗ್ಬೋದು? ಕ್ವಶನ್ ನೋಡ್ಕೊಳ್ಳಿ ಚೆನ್ನಾಗಿ. ಮೊದಲು ಕ್ವಶನ್ ನೋಡ್ಕೊಳ್ಳಿ, ಸಮೀಕರಣ ನೋಡ್ಕೊಳ್ಳಿ ಚೆನ್ನಾಗಿ. ಅರ್ಥ ಆಯ್ತಾ? ಸರಿಯಾದ ಹೇಳಿಕೆ ಕೇಳಿದ್ದಾರೆ. ಇದು ಬಂದ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಸಿ. ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಇದಕ್ಕೆ 1 ಅಂಕ ಇರ್ತದೆ. 15ನೇ ಪ್ರಶ್ನೆ, ಕೆಳಗಿನಲ್ಲಿ ಇಲ್ಲಿ ಕೊಟ್ಟಿರುವ ಸಂಯುಕ್ತದ ಸೂತ್ರವನ್ನೇ ಹೊಂದಿರುವ ಮತ್ತೊಂದು ರಚನಾ ಯಾವುದಾಗ್ಬೋದು? ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ. ಆಪ್ಷನ್ ಡಿ ಸರಿಯಾದ ಉತ್ತರ. ನಂತರ ನೆಕ್ಸ್ಟ್ ಮೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವು ಬಿಟ್ಟು 1 ಅಂಕ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 3 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸಿರುವ ಪ್ರಯೋಗದಲ್ಲಿ ಕಂದು ಬಣ್ಣವು ಧೂಮ ಉಂಟಾಗಲು ಕಾರಣವೇನು? ಉತ್ತರ ಸೀಸದ ನೈಟ್ರೇಟ್ ವಿಭಜನೆಗೊಂಡು ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದರಿಂದ ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದರೂ 2 ಲೋಹಗಳನ್ನು ಹೆಸರಿಸಿ. ಇಲ್ಲಿ ಯಾವುದಾಗ್ತದೆ? ಉತ್ತರ ನೋಡಿ, ಚಿನ್ನ, ಬೆಳ್ಳಿ, ಪ್ಲಾಟಿನಮ್ ಬರ್ತವೆ. ಯಾವುದೋ 2 ಬರೆದ್ರೆ ನಮಗೆ 1 ಅಂಕ ಇರ್ತದೆ. ಯಾವುದಾದ್ರು 2 ಬರೀಬೇಕು. ಒಂದಕ್ಕೆ ಅರ್ಧ ಅಂಕ, ಇನ್ನೊಂದು ಅರ್ಧ ಅಂಕ ಇರ್ತದೆ. ಕೊಟ್ಟು ಬಿಡ್ತಾರೆ. ಯಾವುದಾದ್ರು 2 ಅಂದರೆ 2 ಬರೀಬೇಕು ನೀವು. ಅಥವಾ ಅವರು ಬರಿ ಅಂದರೆ 1 ಬರಿಬೋದು, ಒಂದೇ ಬರಿಬೋದು. ಅವರು ಸ್ಪೆಸಿಫಿಕಾಗಿ ಕೊಟ್ಟಿದ್ದರೆ 2 ಬರೀಬೇಕು. ಈ ರೀತಿ. 18ನೇ ಪ್ರಶ್ನೆ, ಹೈಡ್ರೋಜನೀಕರಣದ ಮಹತ್ವವೇನು? ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸಬಹುದು. ಹೆಚ್ಚು ಕ್ರಿಯಾಶೀಲ ಕಬ್ಬುಗಳನ್ನು ಕಡಿಮೆ ಕ್ರಿಯಾಶೀಲ ಕಬ್ಬುಗಳಾಗಿ ಪರಿವರ್ತಿಸಬಹುದು. ನಂತರ ಕಾರ್ಬನ್ ಸಂಯುಕ್ತಗಳ ಅಂದರೆ ಕೊಬ್ಬಿನಾಮ್ಲಗಳ ಸಂಗ್ರಹಾವಧಿ ಹೆಚ್ಚಿಸಬಹುದು. ನೋಡಿ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವು ಬಂದ್ಬಿಟ್ಟು 2 ಅಂಕ ಪ್ರಶ್ನೆಗಳು. ಟೋಟಲಾಗಿ 3 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಪ್ರತಿಯೊಂದಕ್ಕೂ ಎಷ್ಟು? 2 ಅಂಕ. ಓಕೆ, ನೋಡಿ, ಜೇನು ಹುಳಗಳ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ. ಉತ್ತರ ಜೇನು ಹುಳು ಕುಟುಕು ಮೆಥನೋಯಿಕ್ ಆಮ್ಲವನ್ನು ಹೊಂದಿದ್ದು ಅದು ನೋವು ಮತ್ತು ಉರಿಯನ್ನು ಉಂಟು ಮಾಡುತ್ತದೆ. ನಂತರ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾವನ್ನು ಲೇಪಿಸಿದಾಗ ಆಮ್ಲದ ಪರಿಣಾಮ ತಟಸ್ಥಗೊಂಡು ಉರಿ ಶಮನವಾಗುತ್ತದೆ. ಈ ರೀತಿ. ನಂತರ 20ನೇ ಪ್ರಶ್ನೆ, ಸಿನ್ನಬಾರ್ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ? ಇದಕ್ಕೆ ಆಪ್ಷನ್ ಇರ್ತದೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ? ನೋಡಿ, ಉತ್ತರ ಇದೆ. ಸಿನ್ನಬಾರನ್ನು ಗಾಳಿಯಲ್ಲಿ ಉರಿಸಿದಾಗ ಪಾದರಸ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ದೊರಕುತ್ತದೆ. ಇಲ್ಲಿ ಬರ್ತದೆ ನೋಡಿ, 2HES + 3O2 ಏನು ಬರ್ತದೆ? 2HGO + 2SO2. ಇದಕ್ಕೆ 1 ಅಂಕ ಇರ್ತದೆ. ಸೊ 2ನೇದಕ್ಕೆ ಪಾದರಸ ಆಕ್ಸೈಡನ್ನು ಕಾಯಿಸಿದಾಗ ಪಾದರಸ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುತ್ತದೆ. ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ ಇರ್ತದೆ. 2HEO ಏನಾಗ್ತದೆ? 2He + O2.
2HGO 2Hg ಪ್ಲಸ್ O2. ಇನ್ನೊಂದು ಅಥವಾ ಕ್ವಶನ್ ಕೊಟ್ಟಿರ್ತಾರೆ. ಅಥವಾ ಕ್ವಶನ್ ನಿಮಗೆ ಇದು ಕೂಡ ಕ್ವಶನ್ ಅದರಲ್ಲಿ ಆನ್ಸರ್ ಇದೆ ನೋಡ್ಕೊಳ್ಳಿ. ನೀರಿನೊಂದಿಗೆ ಕ್ಯಾಲ್ಸಿಯಂನ ಪ್ರತಿವರ್ತನೆಯ ತೀವ್ರತೆ ಕಡಿಮೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ನಂತರ 20ನೇ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಏಕೆ? ಕಾರಣಗಳನ್ನು ಸ್ಪಷ್ಟಪಡಿಸಿ. ಉತ್ತರ, ಚರ್ತು ವೆಲೆನ್ಸಿ ಕಾರ್ಬನ್ ವೆಲೆನ್ಸಿ 4. ಇದರಿಂದಾಗಿ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕವೆಲೆನ್ಸಿ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯ. ಇನ್ನು ಕಠಿಣಕರ ಅಂದರೆ ಕೇಳಿದರೆ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಗುಣ. ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಮೇಲೆ ನಿಮಗೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವು ಬಂದ್ಬಿಟ್ಟು 3 ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 9 ಅಂಕ. ಎಷ್ಟು ಇರ್ತವೆ? 3 ಇರ್ತವೆ. ಪ್ರತಿಯೊಂದಕ್ಕೂ 3 ಅಂಕ. 28ನೇದು ಇಲ್ಲಿ ಕೂಡ ನಿಮಗೆ ಸೇಮು AB ಅಂತ ಮಾಡ್ತಾರೆ. A ಕ್ವಶನ್ ನೋಡಿ, B ಕ್ವಶನ್ ನೋಡಿ. ಮೆಗ್ನೀಸಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಸಿ ಜ್ವಾಲೆಯೊಂದಿಗೆ ಉರಿದು ಮೆಗ್ನೀಸಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ. ಈ ಪ್ರಕ್ರಿಯೆ ವಿಧವನ್ನು ತಿಳಿಸಿ. ಇನ್ನು B ಕ್ವಶನ್ನು, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳನ್ನು ಪಟ್ಟಿ ಮಾಡಿ. ಇದಕ್ಕೆ ತಕ್ಷಣ ಇರ್ತದೆ. ಅಥವಾ ಕ್ವಶನ್ನು A ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು. ಏಕೆ? B ಕಬ್ಬಿನ ತುಕ್ಕು ಹಿಡಿದನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ. ಉತ್ತರ ಇದೆ. ಇದನ್ನು ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಯಾರು ಕೊಟ್ಟಿದ್ದಾರೆ ನೋಡಿ, ಅರ್ಧ ಅಂಕ ಈ ರೀತಿ ಮಾಡಿಸಿರ್ತವೆ. ಓಕೆ, ನೆಕ್ಸ್ಟು ಅಥವಾ ಕ್ವಶನ್ಗೆ ಆನ್ಸರ್ ಇದೆ. ಇದನ್ನು ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಂತರ 23ನೇದು ನಿಮಗೆ ನೋಡಿ, ಚಿತ್ರ ಇಂಪಾರ್ಟೆಂಟು. ಆಲ್ಮೋಸ್ಟ್ ನಿಮ್ಮ ಚಿತ್ರ ಎಕ್ಸಾಮ್ನಲ್ಲಿ ಕಡಿಮೆ ಅಂದರೂ ಒಂದು 15ರಿಂದ 15 ಅಂಕವರೆಗೆ ಬರ್ತವೆ. 15 ಅಂಕವರೆಗೆ ಚಿತ್ರಗಳು ಬರ್ತವೆ. ಚೆನ್ನಾಗಿ ನೋಡ್ಕೊಳ್ಳಿ. ಸಾರಿದ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಭಾಗಗಳನ್ನು ಕೊಡ್ತಾರೆ, ಅದನ್ನು ಗುರುತಿಸಬೇಕು. ಸತುವಿನ ಚೂರುಗಳು ನಿರ್ಗಮನ ನಾಳ. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಗುರುತಿಸಿ. ಅಥವಾ ಕೊಟ್ಟಿಲ್ಲ ಅಂದರೆ ಎಲ್ಲವೂ ಗುರುತಿಸ್ಬೋದು. ಅವ್ರು ಏನು ಕೊಟ್ಟಿಲ್ಲ ಅಂದರೆ ನೀವೆಲ್ಲ ಗುರುತಿಸ್ಬೋದು. ಅವ್ರು ಕೊಟ್ಟಿದ್ದಾರೆ, ಅವ್ರು ಯಾವುದನ್ನು ಕೊಟ್ಟಿದ್ದಾರೆ ಅವನ್ನ ಮಾತ್ರ ಗುರುತಿಸ್ಬೋದು. ನಂತರ 24ನೇ ಪ್ರಶ್ನೆ, AB ಅಂತ ಇರ್ತವೆ. AB ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಸಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ. B ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು ಏಕೆ? ಸೊ ಇದು ಕೂಡ ನಮಗೆ 3 ಅಂಕ ಇರ್ತದೆ. ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರವನ್ನು ನೋಡ್ಕೊಳ್ಳಿ. ಸೊ ABಗೆ ಆನ್ಸರು ಕಂಪ್ಲೀಟ್ ಆನ್ಸರ್ ಇದೆ. ನೋಡ್ಕೊಳ್ಳಿ. ಮೊದಲು ಮಾರ್ಕ್ಸನ್ನು ನೋಡ್ಕೊಳ್ಳಿ. ಮಾರ್ಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾವ್ದು ಕೊಡ್ತಾರೆ ನೋಡ್ಕೊಳ್ಳಿ. ಅವರು ಯಾವುದಕ್ಕೆ ಅರ್ಧ ಅಂಕ ಕೊಡ್ತಾರೆ, ಯಾವುದಕ್ಕೆ 1 ಅಂಕ ಕೊಡ್ತಾರೆ, ಅಬ್ಸರ್ವ್ ಮಾಡಿ. ಅದೇ ರೀತಿ ನೀವು ಉತ್ತರನ ಬರೀಬೇಕು. ನಂತರ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇದು ಬಿಟ್ಟು 4 ಅಂಕ ಪ್ರಶ್ನೆ ಒಂದಿರ್ತದೆ. ಟೋಟಲಾಗಿ 4 ಅಂಕ. ಪ್ರತಿಯೊಂದಕ್ಕೂ 1 ಅಂಕ ಇರೋದೇ ಒಂದೇ ಇರ್ತದೆ. ಟೋಟಲಾಗಿ 4 ಮಾರ್ಕ್ಸು. ಇಲ್ಲಿ ಕೂಡ AB ಅಂತ ಮಾಡ್ತಾರೆ. A ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ಯಾವುದಾದ್ರು 2 ವ್ಯತ್ಯಾಸಗಳನ್ನು ಬರೆಯಿರಿ. B ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ. ಯಾವ್ದು ಕೇಳಿದರೆ ಪ್ರೊಪೆನೋಯಿಕ್ ಆಮ್ಲ, ಸೈಕ್ಲೋಹೆಕ್ಸೇನ್. ಉತ್ತರ ಇದೆ, ವ್ಯತ್ಯಾಸ ಕೂಡ ಇದೆ, ನೋಡ್ಕೊಳ್ಳಿ. ಇಲ್ಲಿ ಯಾವುದಾದ್ರು 2 ಬರೆದರೆ ನಿಮಗೆ 2 ಅಂಕ ಇರ್ತದೆ. ಓಕೆ, ಸೊ ಯಾವುದಾದ್ರು 2 ಬರೆದರೆ 1+1 ಅಂಕ ಇರ್ತದೆ. ಇನ್ನು B ಕೂಡ ನಮಗೆ ಇಲ್ಲಿ ಕೂಡ ಅರ್ಧ ಅಂಕ ಇರ್ತದೆ ನೋಡಿ. ಅರ್ಧ ಅಂಕ. ಸೊ ಇಂಪಾರ್ಟೆಂಟ್ ಪ್ರಶ್ನೆ, ಚೆನ್ನಾಗಿ ನೋಡ್ಕೊಳ್ಳಿ. ನಂತರ ಹೋಗೋಣ. ನಂತರ 3ನೇ ಮೇನು ಭಾಗ C ಬರ್ತದೆ. ಭಾಗ C ಜೀವಶಾಸ್ತ್ರ ಇರ್ತದೆ. ಜೀವಶಾಸ್ತ್ರ ಇವು ಕೂಡ ಸೇಮ್ ಪ್ಯಾಟ್ರನು. 1 ಅಂಕ, 2 ಅಂಕ, 3 ಅಂಕ, 4 ಅಂಕ ಸೇಮ್ ಪ್ಯಾಟ್ರನು. ಭೌತಿಕ ಪ್ರಶ್ನೆಗಳು ನಿಮಗೆ 3 ಇರ್ತವೆ. ಟೋಟಲಾಗಿ 3 ಅಂಕ. ಪ್ರತಿಯೊಂದಕ್ಕೂ 1 ಅಂಕ. 26ನೇದು, ಕೆಳಗಿನಲ್ಲಿ ಸಸ್ಯ ಪತ್ರರಂಧ್ರ ಕಾರ್ಯವೆಂದರೆ ಯಾವುದಾಗ್ತದೆ? ಉತ್ತರ A ಅನಿಲಗಳ ವಿನಿಮಯ ಆಗ್ತದೆ. ನಂತರ 27 ಅನಿಲಗಳ ವಿನಿಮಯ ಆಯಿತು. 27ನೇ ಪ್ರಶ್ನೆ, ಸಸ್ಯಗಳ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಯಾವುದಾಗ್ಬೋದು? ಉತ್ತರ A ಆಕ್ಸಿನ್ ಆಗ್ತದೆ. ನಂತರ 28 ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಯಾವುದಾಗ್ಬೋದು? ಗೆಸ್ ಮಾಡಿ. ಸರಿ ಉತ್ತರ ಆಪ್ಷನ್ A ಗೋನೋರಿಯಾ ಆಗ್ತದೆ. ಗೋನೋರಿಯಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ಬೋದು, ರಿಪೀಟ್ ಆಗ್ತವೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ. ಅರ್ಥ ಆಯ್ತಾ? ನೋಡ್ಕೊಂಡಿರ್ತಾರ ಇವೇನು ಮಾಡಲ್ ಕ್ವಶನ್ ಬರ್ಸು ಏನು ಬರೋಲ್ಲ ಅಂತ. ಹಾಗಿಲ್ಲ, ಪಿಗ್ಸು ಕ್ವಶನ್ಗಳು ಬಂದೇ ಬರ್ತವೆ. ಆಲ್ಮೋಸ್ಟ್ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಇಲ್ಲಿಂದ ಕ್ವಶನ್ಸು ಒಂದು 20% ಬಂದೇ ಬರ್ತವೆ. ಓಕೆ, ಅವನೇ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಬೇರೆ ರೀತಿ ಕೇಳ್ತಾರೆ. ಒಟ್ಟಿನಲ್ಲಿ ನೋಡ್ಕೊಂಡಿರಲೇಬೇಕು ನಾವು. ಈಗೊಂದು ಕ್ವಶನ್ ಬಿಡಿ ಹಾಗಿಲ್ಲ, ಚೆನ್ನಾಗಿ ನೋಡ್ಕೊಳ್ಳಿ. ನಂತರ 29ನೇ ಪ್ರಶ್ನೆ, ಇಲ್ಲಿಂದ ನಮಗೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಪ್ರಶ್ನೆ ಇರ್ತವೆ. ಟೋಟಲಾಗಿ 3 ಇರ್ತವೆ. ಟೋಟಲಾಗಿ 3 ಅಂಕ. ಪ್ರತಿಯೊಂದಕ್ಕೆ ಎಷ್ಟು ಅಂಕ? 1 ಅಂಕ. 3 ಪ್ರಶ್ನೆ ಬರೀಬೇಕು. 22ನೇ ಪ್ರಶ್ನೆ, ಸ್ತನಿಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ ಹೇಗೆ? ಉತ್ತರ ನೋಡ್ಕೊಳ್ಳಿ. ಇಮ್ಮಡಿ ಪರಿಚಲನೆಯು ದೇಹಕ್ಕೆ ಹೆಚ್ಚು ಸುಸ್ಥಿರ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತದೆ. ನಂತರ ಸ್ಥಿರ ದೇಹದ ತಾಪ ಹೊಂದಲು ಅಗತ್ಯವಾದ ವೆಚ್ಚನ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ ಅರ್ಧ ಅಂಕ ಇರ್ತದೆ. ಟೋಟಲಾಗಿ 1 ಅಂಕ. ನೋಡಿ, 2 ಪಾಯಿಂಟ್ ಬರಲೇಬೇಕು ನೀವು. 1 ಪಾಯಿಂಟ್ ಬರೆದ್ರೆ ನಡೆಯಲ್ಲ. 2 ಪಾಯಿಂಟ್ನ ಬರಲೇಬೇಕು, ಅವಾಗ ಮಾತ್ರ ನಮಗೆ 1 ಅಂಕ ಇರ್ತದೆ. ನಂತರ 30ನೇದು, ಕೇಸರಿ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ ಇಲ್ಲ, ಏಕೆಂದರೆ ಹೂವು ಏಕಲಿಂಗಿಯಾಗಿದೆ ಅಥವಾ ಹೂವು ಕೇವಲ ಪುರುಷ ಸಂತಾನೋತ್ಪತ್ತಿಯ ಭಾಗವನ್ನು ಹೊಂದಿದೆ. DNA 30ನೇ ಪ್ರಶ್ನೆ, DNA
ಸ್ವಪ್ರತೀಕರಣ ಎಂದರೇನು? ಸ್ವಪ್ರತೀಕರಣ ಎಂದರೇನು? ಉತ್ತರ, ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಜೀವಕೋಶದ DNA ತನ್ನನ್ನು ತಾನು ನಕಲುಗೊಳಿಸುತ್ತದೆ. ಇದನ್ನು DNA ಸ್ವಪ್ರತೀಕರಣ ಎನ್ನುತ್ತಾರೆ. ಇಷ್ಟಾಯಿತು. ನೆಕ್ಸ್ಟ್ ಎರಡನೇ ಮೇನು 2 ಅಂಕ ಪ್ರಶ್ನೆಗಳು. ಟೋಟಲಾಗಿ 2 ಇರ್ತವೆ. ಟೋಟಲಾಗಿ 4 ಅಂಕ. ಪ್ರತಿಯೊಂದಕ್ಕೂ ಎಷ್ಟು? 2 ಅಂಕ. 32ನೇ ಪ್ರಶ್ನೆ, ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬೋಮನಿನ ಕೋಶನ ಗುರುತಿಸಿ. ಬೋಮನಿನ ಕೋಶ ಗುರುತಿಸಿ. ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ಕೊಳ್ಳಿ. ಬೋಮನಿನ ಕೋಶ. ನಂತರ 33 ಪ್ರಶ್ನೆ, ಪರಾವರ್ತಿತ ಚಾಪ ಎಂದರೇನು? ಅನೇಕ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯ ಪರಿಣಾಮಕಾರಿ ಮಾರ್ಗಗಳೆನಿಸಿವೆ ಏಕೆ? ಉತ್ತರ ಇದೆ. ಒಂದು, ಪ್ರತಿಕ್ರಿಯೆ ಒದಗಿಸಲು ಪರಾವರ್ತನೆಯ ಸಂದೇಶಗಳು ಹಾದು ಹೋಗುವ ಮಾರ್ಗ, ಏಕೆಂದರೆ ಮೆದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗಿರೋದಿಲ್ಲ. ಅನೇಕ ಪ್ರಾಣಿಗಳು ಬಹಳ ಕಡಿಮೆ ಅಥವಾ ಯಾವುದೇ ಸಂಕೀರ್ಣ ನರಕೋಶದ ಜಾಲನ್ನು ಹೊಂದಿರುವುದಿಲ್ಲ. ನಂತರ ಕೆಳಗಿನ ಪ್ರಶ್ನೆ ಉತ್ತರಿಸಿ. 3 ಪ್ರಶ್ನೆ ಇರ್ತವೆ. ಟೋಟಲಾಗಿ 3 ಇರ್ತವೆ. ಟೋಟಲಾಗಿ 9 ಅಂಕ. ಪ್ರತಿಯೊಂದಕ್ಕೂ 3 ಅಂಕ. 34ನೇದು, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. 1ನೇದು ಹೈಪೋಥಲಾಮಸ್ ಪಾನಸು. ಪಿಕ್ಸ್ ನಿಮಗೆ ಮೆದುಳದ ಹೃದಯ. ಯಾರು ಕೊಡ್ತಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಪ್ರತಿ ವರ್ಷ ಕೇಳ್ತಾರೆ. ಒಂದು ಮೊದಲು ಕೇಳ್ತಾರೆ, ಇದು ಹೃದಯ ಕೇಳ್ತಾರೆ. ಅದು 3 ಮಾರ್ಕ್ಸಿಗೆ ಕೇಳ್ಬೋದು, 4 ಮಾರ್ಕ್ಸಿಗೆ ಕೇಳ್ಬೋದು. ಒಟ್ಟಿನಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿ. ಹೈಪೋಥಲಾಮಸ್ ಪಾನಸ್ ಕೇಳಿದರೆ ನೋಡ್ಕೊಳ್ಳಿ. ಚಿತ್ರ ತುಂಬಾ ಈಸಿ. ಇದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ. ಸೊ ತುಂಬಾ ಈಸಿ ಇರ್ತದೆ. ಚೆನ್ನಾಗಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು 4 ಸಲ ಬಿಡಿಸಿ, ನಿಮಗೆ ಬರ್ತದೆ. ಓಕೆ. ನೆಕ್ಸ್ಟು 35ನೇದು, ತಂದೆಯಿಂದಲೇ ಮಗುವೊಂದರ ಲಿಂಗ ನಿರ್ಧರಣೆ ಆಗುತ್ತದೆ ಏಕೆ? ಇನ್ನು ಬಿ, ಹಳದಿ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ YY ಹಸಿರು ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯಗಳೊಂದಿಗೆ YY ಸಂಕಲನಗೊಂಡಿದೆ. ಆಗ F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸುವ ಚೆಕ್ಕರ್ಡ್ ಬೋರ್ಡ್ ಬರೆಯಿರಿ. ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು 10 ಪ್ರಶ್ನೆ ಇರ್ತದೆ. ಕೆಂಪು ಹೂವು ಬಿಡುವ ಎತ್ತರದ ಬಟಾಣಿ ಅಂದರೆ TTRR ಸಸ್ಯವನ್ನು ಬಿಳಿ ಹೂವು ಬಿಡುವ ಗಿಡನಿ ಬಟಾಣಿ TTRR ಸಸ್ಯದೊಂದಿಗೆ ಸಂಕಲನಗೊಳಿಸಿದೆ. ಆಗ F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸುವ ಚೆಕ್ಕರ್ ಬೋರ್ಡ್ ಬರೆಯಿರಿ. ಸೊ ಅದು ಬರಿಬೋದು, ಅಥವಾ ನಿಮಗೆ ಇದು ಬರ್ತದೆ, ಇದು ಬರಿಬೋದು. ಓಕೆ. ನಂತರ ನೆಕ್ಸ್ಟ್ ಅತೋಕ್ಷನ್. ಇಲ್ಲಿ ಕೂಡ ಈಗ ಕೇಳಿದ್ದಾರೆ ನೋಡಿ. ಸೊ ಉತ್ತರ ಇದೆ, ನೋಡ್ಕೊಳ್ಳಿ. ಉತ್ತರ ಇದು ಅರ್ಥ ಐತೆ. 1ನೇ ಪ್ರಶ್ನೆಗೆ ಉತ್ತರ, ನಂತರ ಅತೋಕ್ಷನ್ ಕೂಡ ಉತ್ತರ ಹೇಳ್ತೀನಿ. ಸೊ 1ನೇ ಪ್ರಶ್ನೆಗೆ ಇದು AB ಉತ್ತರಗಳು, ನಂತರ ಅತೋಕ್ಷನ್ಗೆ ಇದು ಉತ್ತರ. ಓಕೆ. ಚೆಕ್ಕರ್ ಬೋರ್ಡ್ ಇದು ಇಂಪಾರ್ಟೆಂಟು. ನಂತರ 36ನೇ ಪ್ರಶ್ನೆ ಏನಿರ್ಬೋದು? ಇದು ಕೂಡ ಉತ್ತರ ನೋಡಿ. ಇದು ಕೂಡ ಉತ್ತರನೇ. ಓಕೆ. ಸೊ ಈ ಕ್ವಶನ್ ನೋಡಿ, ಕರೆಕ್ಟಾಗಿ ಕ್ವಶನ್ ನೋಡ್ಕೊಳ್ಳಿ. ಹುಲ್ಲು, ಕಪ್ಪಿ, ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾಸ್ತ್ರದಲ್ಲಿ 100 J ನಶು ಶಕ್ತಿಯ ಪ್ರಮಾಣ ಕಂಡು ಬಂದರೆ 3ನೇ ಪೋಷಣಾಸ್ತ್ರದ ಜೀವನ ಶಕ್ತಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ. ನಂತರ ಬಿ ಕ್ವಶನ್ನು, ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೆಯಾಗಿದ್ದರೆ ಇದು ಪರಿಸರದ ಮೇಲೆ ಪರಿಣಾಮ ಉಂಟು ಮಾಡೋದಿಲ್ಲ ಏಕೆ? ಉತ್ತರ ಸಮರ್ಥಿಸಿ. ಉತ್ತರ ಇದೆ ABಗೆ, ನೋಡ್ಕೊಳ್ಳಿ. ನಂತರ ಲಾಸ್ಟ್ ಕ್ವಶನ್ನು 4 ಪ್ರಶ್ನೆ ಹೊಂದಿರ್ತದೆ. 4 ಮಾರ್ಕ್ಸ್ ಹೊಂದಿರ್ತದೆ. ಟೋಟಲಾಗಿ 4 ಮಾರ್ಕ್ಸು. ಇಲ್ಲಿ ಕೂಡ ನಿಮಗೆ AB ಕೇಳ್ತಾರೆ. AB ಇರ್ತದೆ ಮತ್ತು ಅತೋಕ್ಷನ್ ಕೂಡ ಇರ್ತದೆ. AB. 37ನೇದು, ಸಸ್ಯಗಳಲ್ಲಿ ಸೈಲಮ್ ಅಂಗಾಂಶದಿಂದ ನಿರವಯ ವಸ್ತುಗಳು ಹೇಗೆ ಸಾಗಿಸಲ್ಪಡುತ್ತದೆ ವಿವರಿಸಿ. ಬಿ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 4 ವಿಧಾನವನ್ನು ಬರೆಯಿರಿ. ಅತೋಕ್ಷನ್ನು, ಮಾನವನ ಸ್ತನಕರುಳಿನ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಬಿ, ಮಾನವನ ಶ್ವಾಸಕೋಶದಲ್ಲಿ ಅಲ್ವಿಯೋಲೈಗಳ ಪ್ರಮುಖ ಕಾರ್ಯವೇನು? ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ಸೊ ಓಕೆ. ಸೊ ಇಷ್ಟು ಪ್ಯಾಟರ್ನ್ ಇರ್ತದೆ ನಿಮ್ಮ ಎಕ್ಸಾಮ್ನಲ್ಲಿ. ಸೊ ಬಿಗೆ ಆನ್ಸರ್ ಇದೆ, ಅತೋಕ್ಷನ್ ಕೂಡ ಆನ್ಸರ್ ಇದೆ ನೋಡಿ. ಅರ್ಧ ಅಂಕ ಈ ರೀತಿ ಮಾರ್ಕ್ಸನ್ನು ಕೊಡ್ತಾರೆ. ಅಬ್ಸರ್ವ್ ಮಾಡಿ. ನೀವು ಆನ್ಸರ್ ಗೊತ್ತಿಲ್ಲ ಅಂದರೆ ಬಿಡಕ್ಕೆ ಹೋಗಬೇಡಿ. ಎಷ್ಟು ಬರ್ತದೆ ಅಷ್ಟು ಬರ್ರಿ. ನಿಮಗೆ ಕಡಿಮೆ ಅಂದರೂ 1 ಅಂಕ 2 ಅಂಕ ಕೊಡ್ತಾರೆ. ಒಟ್ಟಿನಲ್ಲಿ ಬಿಡಕ್ಕೆ ಹೋಗಬೇಡಿ ಆ ಕ್ವಶನನ್ನು. ಓಕೆ. ಮೊದಲು ಯಾವ ಕ್ವಶನ್ ಬರ್ತವೆ ಪರ್ಫೆಕ್ಟ್ ಬರೋದು ಪ್ರಶ್ನೆ ಬರಿತಾ ಹೋಗಿ. ಅನಲೈಸಮ್ನಲ್ಲಿ ನಿಮಗೆ ಮೊದಲು ಯಾವ ಕ್ವಶನ್ಗಳು ಬರ್ತವೆ ಅವನ್ನ ಮೊದಲು ಬರೀರಿ. ಆಮೇಲೆ ಉಳಿದ ಕ್ವಶನ್ಗಳನ್ನ ಲಾಸ್ಟಿಗೆ ಬರೀರಿ. ಓಕೆ. ಮೊದಲು ಯಾವ ಬರ್ತಾವೆ ಅವ್ನು ಬರೀರಿ, ನಂತರ ಉಳಿದ ಕ್ವಶನ್ ಲಾಸ್ಟಿಗೆ ಬರೀರಿ. ಅಲ್ಲಿ ನಿಮಗೆ ಸೇಮ್ ಟು ಸೇಮ್ ಬರೀಬೇಕಂತ ಏನಿಲ್ಲ. ನಿಮಗೆ ಏನು ಅರ್ಥ ಆಗಿರ್ತದೆ ಆ ಟಾಪಿಕ್ ಬಗ್ಗೆ ಅದನ್ನು ಬರಿಬೋದು. ಮಾರ್ಕ್ಸ್ ಕೊಡ್ತಾರೆ. ಇನ್ನು ಲಾಸ್ಟ್ ಕ್ವಶನ್ನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 5 ಅಂಕದ ಒಂದು ಕ್ವಶನ್ ಇರ್ತದೆ. 5 ಅಂಕದ ಒಂದು ಕ್ವಶನ್ ಇರ್ತದೆ. ಅದು ಯಾವ ಮೇನಲ್ಲಿ ಬೇಕಾಗಿ ಕೇಳ್ಬೋದು. ಭಾಗ A, ಭಾಗ B, ಭಾಗ C 3ರಲ್ಲಿ ಕೇಳ್ಬೋದು. ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ. ಇಲ್ಲಿ ಭಾಗ C ಯಲ್ಲಿ ಕೇಳಿದ್ದಾರೆ ನೋಡಿ. ಇಲ್ಲಿ ಕೂಡ ನಿಮಗೆ AB ಅಂತ ಇರ್ತದೆ. ಹೈಡ್ರಾ, ಸ್ಟೈರೋಗೈರ್ ಮತ್ತು ಅಮೀಬಾಗಳಲ್ಲಿ ಹೇಗೆ ಮರಿಜೀವಿಗಳು ಉಂಟಾಗುತ್ತವೆ ಸಂಕ್ಷಿಪ್ತವಾಗಿ ವಿವರಿಸಿ. ಇನ್ನು ಬಿ, ನಿಶೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳನ್ನು. ಅಥವಾ ಕ್ವಶನ್ನು, ಸ್ತ್ರೀಯರಲ್ಲಿ ನಿಶೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣಾಗಿ ಬೆಳೆಯುತ್ತದೆ? ತಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ ವಿವರಿಸಿ. ಇನ್ನು ಬಿ, ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿಯಾದ ವೃಷಣಗಳು ಮತ್ತು ಮೇರಿಯನಾಳದ ಕಾರ್ಯಗಳನ್ನು ವಿವರಿಸಿ. ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. ಓಕೆ. ಎ ಮತ್ತು ಬಿಗೆ ಪ್ರತಿಯೊಂದಕ್ಕೂ ಉತ್ತರ ಇದೆ, ನೋಡ್ಕೊಳ್ಳಿ. ಓಕೆ. ನೋಡ್ಕೊಂಡು ಕೊಡ್ತೀನಿ, ಬರ್ಕೋಬೋದು, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ.
ಓಕೆ. ಸೊ ಎಷ್ಟು ಪ್ರಶ್ನೆ ಪತ್ರಿಕೆ ನೋಡಿ, ಇಷ್ಟು ಪ್ರಶ್ನೆ ಪತ್ರಿಕೆ ನಿಮ್ಮೊಂದು ಅನಾಲಿಸಮ್ನಲ್ಲಿ ಕೇಳ್ತಾರೆ. ಓಕೆ, 80 ಮಾರ್ಕ್ಸಿಗೆ ಇಷ್ಟೆಲ್ಲ ಬರೀಬೇಕು ನೀವು. ಸೊ ಇಷ್ಟು ಬರೆದ್ರೆ ನಿಮಗೆ 80 ಅಂಕ ಕೊಟ್ಟೆ ಕೊಡ್ತಾರೆ. ಓಕೆ. ಸೊ ಫ್ರೆಂಡ್ಸ್ ಶೇರ್ ಮಾಡಿ. ಈಗ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಹಾಕಿರ್ತೀನಿ. ಜೊತೆಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಅವ್ನು ಕೂಡ ಹಾಕ್ತೀನಿ. ವೇಟ್ ಮಾಡಿ, ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಕೂಡ ಹೇಳಿ, ಅವರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕಮೆಂಟ್ ಕೂಡ ಮಾಡಿ, ನಿಮಗೆ ಬೇರೆ ಯಾವೆಲ್ಲ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.